ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ ನಮಸ್ಕಾರ. ಎಲ್ಲರಿಗೂ ಕೂಡ ಅಕ್ಷತದಿಗೆಯ ಹಾರ್ದಿಕ ಶುಭಾಶಯಗಳು. ಅಕ್ಷತದಿಗೆ ಹೆಸರೇ ಹೇಳೋ ಹಾಗೆ ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಡಬಲ್ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಯಾವಾಗಲೂ ಒಂದು ಅಕ್ಷಯ ಅಂದರೆ ಕ್ಷಯಿಸದೇ ಇರತಕ್ಕಂಥದ್ದು ನಾವು ಮಾಡಿದಂತಹ ಒಂದು ಪುಣ್ಯದ ಫಲ. ಅಂದು ನಾವು ಮಾಡಿದಂತಹ ಕೆಲಸ ಕಾರ್ಯಗಳ ಒಂದು ಪುಣ್ಯ ಫಲ ಯಾವತ್ತೂ ಕ್ಷಯಿಸದೆ, ಯಾವತ್ತೂ ಕಡಿಮೆ ಆಗದೆ ವೃದ್ಧಿ ಆಗ್ತಕ್ಕಂಥದ್ದು, ಅಕ್ಷಯನೇ ಆಗದೆ ಇರತಕ್ಕಂಥದ್ದು ಅಕ್ಷಯ. ಹೀಗಾಗಿ ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದರಿಂದ ಸಿಗ್ತಕ್ಕಂತಹ ಸುಖ ಸಂತೋಷ ಯಾವಾಗಲೂ ಅದು ಇಮ್ಮಡಿ ಆಗ್ತಾನೇ ಇರುತ್ತೆ, ಅದು ಕಡಿಮೆ ಆಗೋದಿಲ್ಲ ಅಂತ ಅರ್ಥ. ಹಾಗೆಯೇ ನಾವು ಮಾಡ್ತಕ್ಕಂತಹ ಅಂದಿನ ವ್ಯವಹಾರಗಳಿಂದ ಬರ್ತಕ್ಕಂತಹ ಲಾಭ ಅದು ಕೂಡ ಯಾವಾಗಲೂ ನಮ್ಮ ಜೀವನದಲ್ಲಿ ಇದ್ದೇ ಇರುತ್ತೆ. ಪ್ರತಿ ವರ್ಷವೂ ಕೂಡ ಅದು ವೃದ್ಧಿ ಆಗ್ತಾನೇ ಇರುತ್ತೆ, ಕಡಿಮೆ ಆಗೋದಿಲ್ಲ. ನಾವು ಮತ್ತೆ ಮತ್ತೆ ಶುಭ ಕಾರ್ಯಗಳನ್ನು ಮನೆಯಲ್ಲಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈ ಎಲ್ಲ ಅರ್ಥಗಳನ್ನು ಈ ಅಕ್ಷತದಿಗೆ ನಮಗೆ ತಂದುಕೊಡುತ್ತೆ, ಹೆಸರೇ ಹೇಳೋ ಹಾಗೆ ಅಲ್ವಾ. ಆಮೇಲೆ ಈ ಅಕ್ಷತದಿಗೆ ಎಷ್ಟು ವರ್ಷದ್ದು ಅಂತ ನಾವು ಹೇಳೋಕ್ಕಾಗಲ್ಲ ಅಲ್ವಾ, ತುಂಬ ಹಳೆಯದು. ಯಾಕೆ ಅಂತಂದರೆ ನಾವೆಲ್ಲ ಮಹಾಭಾರತ ಇದನ್ನೆಲ್ಲ ನೋಡಿದಾಗ ಅಲ್ಲಿ ಯಾವಾಗ ಇವರು ಪಾಂಡವರು ವನವಾಸದಲ್ಲಿದ್ದಾಗ ಅವರ ಜೊತೆಗೆ ಅವರ ಒಂದು ರಾಜ್ಯದ ಅನೇಕ ಬ್ರಾಹ್ಮಣರು, ಹಾಗೆಯೇ ಕ್ಷತ್ರಿಯರು, ಇನ್ನಿತರ ಜನರು ಕೂಡ ಒಂದು ಎಲ್ಲ ಪ್ರಜೆಗಳು ಕೂಡ ಸಾಕಷ್ಟು ಜನರು ಅವ್ರ ಜೊತೆ ಬಂದುಬಿಟ್ಟಿರ್ತಾರೆ. ಅಂದರೆ ಪಾಂಡವರನ್ನು ಬಿಟ್ಟು ನಮಗೆ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಕೊಂಡು ಬಂದುಬಿಟ್ಟಿರ್ತಾರೆ. ಅವರಿಗೆಲ್ಲ ಊಟಕ್ಕೆ ಏನು ಮಾಡೋದು ಅಂತಿದ್ದಾಗ ಏನಾಗುತ್ತೆ ಅಂತಂದರೆ, ಕೃಷ್ಣನ ಒಂದು ಸೂಚನೆಯಂತೆ ಧರ್ಮರಾಯ ಅಥವಾ ಯುಧಿಷ್ಠಿರ ಏನು ಮಾಡ್ತಾನೆ, ಸೂರ್ಯನನ್ನು ಪೂಜೆ ಮಾಡಿ ಅವನನ್ನು ಪ್ರಾರ್ಥಿಸುವುದರ ಮೂಲಕ ಆತನನ್ನು ಒಲಿಸ್ಕೊಳ್ಳೋದ್ರ ಮೂಲಕ ಒಂದು ಅಕ್ಷಯ ಪಾತ್ರೆಯನ್ನು ಪಡ್ಕೊಂಡು ಅದನ್ನು ದ್ರೌಪದಿಗೆ ತಂದುಕೊಡ್ತಾನೆ. ಆ ಒಂದು ಅಕ್ಷಯ ಪಾತ್ರೆ ದೊರೆತ ದಿನವೇ ಈ ಒಂದು ಅಕ್ಷತದಿಗೆ ಅಂತ ಹೇಳಲಾಗುತ್ತೆ. ನೋಡಿ, ದ್ರೌಪದಿಗೆ ಒಂದು ಅಡುಗೆ ಹೇಗಪ್ಪ ಮಾಡೋದು, ಎಲ್ಲರಿಗೂ ಊಟ ಬಡಿಸ್ಬೇಕು, ಗೃಹಿಣಿಯಾದವಳ ಕರ್ತವ್ಯ ಅಲ್ವಾ. ಆಕೆಗೆ ತಂದುಕೊಡ್ಬೇಕಾದಂತಹ ಜವಾಬ್ದಾರಿ ಗೃಹಸ್ಥನಾದ ಆಕೆಯ ಪತಿಯಾದ ಧರ್ಮರಾಯನ ಕರ್ತವ್ಯ ಅಲ್ವಾ. ಹೀಗಾಗಿ ಸತಿಪತಿಯರಿಬ್ಬರೂ ಕೂಡ ತಮ್ಮನ್ನು ಒಂದು ಹಿಂಬಾಲಿಸಿ ಬಂದಂತಹ ಪ್ರಜೆಗಳಿಗೆ ಎಲ್ಲ ರೀತಿಯ ಬೇಕಾದಂತಹ ಭೋಜನವನ್ನು ಸಿದ್ಧಪಡಿಸಲಿಕ್ಕೆ ಸೂರ್ಯನನ್ನು ಬೇಡ್ಕೊಳ್ತಾರೆ. ನೋಡಿ, ಇದ್ರ ಹಿಂದೆ ನಾವು ಅದೇನೇ ಇರ್ಬೋದು, ಸೂರ್ಯ ಅಕ್ಷಯ ಪಾತ್ರೆ ಕೊಟ್ಟಿರಬಹುದು, ಆಮೇಲೆ ಅದರಿಂದ ಏನೇನಾಯಿತು ಅದರ ಕಥೆಗಳೆಲ್ಲ ನಿಮ್ಗೆ ಗೊತ್ತಿರುತ್ತೆ ಮಹಾಭಾರತವನ್ನು ನೋಡಿದಾಗ. ಆದರೆ ನಾವು ವೈಜ್ಞಾನಿಕವಾಗಿ ನೋಡಿದಾಗಲೂ ಕೂಡ ಈ ನಾವು ಸೇವಿಸ್ತಕ್ಕಂತಹ ಭೋಜನಗಳಿಗೆ ಸೂರ್ಯ ಮತ್ತು ಚಂದ್ರರ ಒಂದು ಆಧಾರ ಬೇಕೇ ಬೇಕು. ಅವರ ಒಂದು ಏನು ಹೇಳ್ತಾರೆ, ಅವರ ಎನರ್ಜಿ ಅಥವಾ ಆ ಒಂದು ತಾಪ, ಹಾಗೆಯೇ ಒಂದು ಸೂರ್ಯನ ಕಿರಣ, ಅದರಲ್ಲಿರ್ತಕ್ಕಂತಹ ಶಕ್ತಿ, ಹಾಗೆ ಚಂದ್ರನ ತಂಪಿನಲ್ಲಿರ್ತಕ್ಕಂತಹ ಶಕ್ತಿ, ಈ ಎರಡು ಸೂರ್ಯಚಂದ್ರರ ಕಿರಣಗಳೆರಡೂ ಕೂಡ ನಮ್ಗೆ ಬೇಕಾದಾಗಲೇ ಸಿಕ್ಕಿದಾಗಲೇ ಆಹಾರ ಚೆನ್ನಾಗಿರೋದು, ಬೆಳೆ ಚೆನ್ನಾಗಿರೋದು. ಆದ್ದರಿಂದಲೇ ಅಂತಹ ಧಾನ್ಯಗಳನ್ನು ನಾವು ಸೇವಿಸಬೇಕು ಅಂತ ಹೇಳ್ತಕ್ಕಂಥದ್ದು. ಧಾನ್ಯ ಒಂದು ಸಮೃದ್ಧಿಯಾಗಿರುತ್ತೆ, ಫಲಭರಿತವಾಗಿರುತ್ತೆ ಅನ್ನೋದಕ್ಕೆ ಚಂದ್ರ ಮತ್ತು ಸೂರ್ಯರ ಶಕ್ತಿ ಬಹಳ ಮುಖ್ಯವಾದದ್ದು ಅಂತ ನಾವು ಹೇಳೋಕ್ಕೆ ಆಗುತ್ತೆ. ಮತ್ತು ಇನ್ನೂ ಅನೇಕ ಕಥೆಗಳಿದೆ ಅಕ್ಷತದಿಗೆ ದಿನ. ಅದೆಲ್ಲ ಏನು ಅಂತ ನೋಡ್ತಾ ಹೋಗೋಣ. ಅಕ್ಷತದಿಗೆಯ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಇದೇ ದಿನ ಕುಚೇಲ ಮತ್ತು ಕೃಷ್ಣರ ಸಮಾಗಮವಾದ ದಿನ. ಅಂದರೆ ಅವರು ಗುರುಕುಲ ವಿದ್ಯಾಭ್ಯಾಸವನ್ನು ಮುಗಿಸಿ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿದ ಮೇಲೆ ಸಂಸಾರಸ್ಥರಾಗಿ ಇದ್ಕೊಂಡು ಮಕ್ಕಳು ಮರಿ ಅಂತೆಲ್ಲ ಆದಮೇಲೆ ಬಹಳ ವರ್ಷಗಳ ನಂತರ ಭೇಟಿಯಾದಂತಹ ದಿನ. ಹಾಗೆಯೇ ಕುಚೇಲ ತಾನು ತಂದಿದ್ದ ಒಂದು ಮುರಿಡಿ ಅವಲಕ್ಕಿಯನ್ನು ಕೃಷ್ಣನಿಗೆ ಕೊಟ್ಟಂತಹ ದಿನ ಆಗಿದೆ. ಹಾಗೆಯೇ ಅವನು ಕೊಟ್ಟಂತಹ ಅವಲಕ್ಕಿಯಲ್ಲಿ 2 ಹಿಡಿಯನ್ನು ತಿಂದು 1 ಹಿಡಿಯನ್ನು ಅವನಿಗೇ ತಿನ್ನಿಸಿದಂತಹ ಕೃಷ್ಣ ಆತನಿಗೆ ಅನೇಕ ಸಂಪತ್ತನ್ನು ಸಮೃದ್ಧಿಯಾಗಿ ಕೊಟ್ಟಂತಹ ದಿನ. ಏನೂ ಇಲ್ಲದೆ ಇರತಕ್ಕಂತಹ ಮನೆ ಮಠ ಯಾವುದೂ ಸರಿಯಾಗಿ ಇಲ್ಲದೆ ಇರತಕ್ಕಂತಹ ಕುಚೇಲ ಒಬ್ಬ ರಾಜನಂತೆಯೇ ಬಾಳಲಿಕ್ಕೆ ಒಂದು ವರಪ್ರದಾನ ಮಾಡಿದಂತಹ ದಿನ ಈ ಒಂದು ಅಕ್ಷಯ ತೃತೀಯ ದಿನ ಅಂತ ಹೇಳಲಾಗುತ್ತೆ. ಹಾಗೆಯೇ ಯಾರು ಸ್ನೇಹಿತರಾದ ಮೇಲೆ ಅವ್ರನ್ನ ಬಡವರು ಶ್ರೀಮಂತರು ಅಂತ ಯಾವುದೇ ರೀತಿ ಭೇದ ಭಾವ ಮಾಡಬಾರ್ದು ಅಲ್ವಾ. ಆ ಒಂದು ತಿಳಿವಳಿಕೆಯನ್ನು ಶ್ರೀಕೃಷ್ಣ ನಮಗೆಲ್ರಿಗೂ ಕೊಟ್ಟಂತಹ ದಿನ ಇದಾಗಿರುತ್ತೆ. ಅದರಿಂದ ಕೂಡ ನಮಗೆ ಈ ಅಕ್ಷಯ ತೃತೀಯ ಬಹಳ
ಮುಖ್ಯವಾಗುತ್ತೆ ಅಲ್ವಾ. ಸ್ನೇಹ ಅಂತಕ್ಕಂಥದ್ದು ಒಂದು ರೀತಿ ಎಲ್ಲ ಪ್ರೀತಿಗಳಿಗಿಂತಲೂ ಸ್ನೇಹ ಅಂತಕ್ಕಂಥದ್ದು ಒಂದು ರೀತಿ ಒಂದು ನವಿರಾದ ಬಾಂಧವ್ಯ ಆಗಿರುತ್ತೆ. ಅದನ್ನು ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ. ಸ್ನೇಹಿತರ ಜೊತೆಗೆ ನಾವು ಸಾಕಷ್ಟು ನಾವು ಅಪ್ಪ ಅಮ್ಮನ ಜೊತೆ ಅಕ್ಕ ತಂಗಿಯರ ಜೊತೆ ಹೇಳ್ಕೊಳ್ಳೇದಿದ್ದನ್ನು ಕೂಡ ಕೆಲವೊಮ್ಮೆ ಆಪ್ತ ಸ್ನೇಹಿತರ ಜೊತೆ ಹೇಳ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ. ಅಷ್ಟೊಂದು ಮಧುರವಾದದ್ದು, ನಂಬಿಕೆ ವಿಶ್ವಾಸಕ್ಕೆ ಅರ್ಹವಾದದ್ದು ಈ ಸ್ನೇಹ ಅಂತ ನಾವು ಹೇಳ್ಬೋದು. ಇನ್ನು ಮತ್ತೊಂದೇನಪ್ಪ ಅಂದರೆ, ನಮ್ಮ ಬಸವೇಶ್ವರರ ಒಂದು ಜನ್ಮದಿನ ಕೂಡ ಇದಾಗಿದೆ. ಹೀಗಾಗಿ ನಮ್ಮ ರಾಜ್ಯ ಸರ್ಕಾರ ಇದನ್ನು ಬಸವ ಜಯಂತಿಯನ್ನು ಆಚರಣೆ ಮಾಡಲಿಕ್ಕಾಗೇ ಒಂದು ರಜೆಯನ್ನು ಕೂಡ ಘೋಷಿಸಿಬಿಟ್ಟಿದ್ದಾರೆ ಅಲ್ವಾ. ಇನ್ನು ಬಸವಣ್ಣನವರ ವಚನಗಳನ್ನು ಕಡಿಮೆನಾ ಅಲ್ವಾ. ನಮ್ಮ ಎಲ್ಲ ಉಪನಿಷತ್ತುಗಳೆಲ್ಲ ಸಾರವನ್ನು ಈ ವಚನಗಳು ಹಿಡಿದಿಟ್ಕೊಂಡು ಬಿಟ್ಟಿದೆ. ಹೀಗಾಗಿ ಬಸವೇಶ್ವರರನ್ನು ಕೂಡ ನಾವು ಇದನ್ನು ಪೂಜಿಸಬೇಕಾದಂತಹ ವಿಶೇಷ ದಿನ ಆಗಿದೆ ಅಂತ ಹೇಳ್ಬೋದು. ಹಾಗೆಯೇ ನೋಡ್ತಾ ಹೋದರೆ ಏನಂದರೆ, ಭಗೀರಥ ಗಂಗೆನ ಭೂಮಿಗೆ ತಂದಂತಹ ದಿನ ಕೂಡ ಇದೇ ಅಕ್ಷಯ ತೃತೀಯ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ನಮಗೆ ಅಂದರೆ ಯಾರೆಲ್ಲ ಒಂದು ಹುಟ್ಟಿದ ನಂತರ ಕೊನೆಯವರೆಗೂ ಒಂದಲ್ಲ ಒಂದು ವಿದ್ಯೆಗಳನ್ನ ನಾವು ಕಲಿತಾನೇ ಇರ್ತೀವಿ ಅಲ್ವಾ. ಒಂದಲ್ಲ ಒಂದು ಪಾಠವನ್ನು ಕಲಿತಾ ಇರ್ತೀವಿ. ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ, ಹಾಗೆಯೇ ಹೊಸ ವಿದ್ಯೆಗಳನ್ನು ಕಲಿಯೋದಕ್ಕೆ ಒಂದು ಅನುವು ಮಾಡಿಕೊಡ್ತಕ್ಕಂತಹ ದೇವತೆ ಯಾರು? ಹಯಗ್ರೀವರು. ಆ ಹಯಗ್ರೀವರ ಜನ್ಮದಿನ ಕೂಡ ಇದೇ ಆಗಿದೆ. ಈ ಅಕ್ಷಯ ತೃತೀಯ ದಿನದಂದೇ ಹಯಗ್ರೀವರು ಕೂಡ ಜನಿಸಿದಂತಹ ದಿನ ಆಗಿದ್ದು, ನಾವು ಅವರನ್ನು ಈ ಒಂದು ಮಂತ್ರದ ಮೂಲಕ ನಾವು ಯಾವಾಗಲೂ ಕೂಡ ಅವರನ್ನು ಏನು ಮಾಡ್ತೀವಿ? ಸ್ಮರಿಸ್ತೀವಿ. ಹಾಗೆಯೇ ನಮಗೆ ವಿದ್ಯೆ ಕಲೀಲಿಕ್ಕೆ ಅವಕಾಶವನ್ನು ಮಾಡಿಕೊಡು. ಎಂತಹ ಕಠಿಣವಾದ ಪುಟ್ಟ ಮಕ್ಕಳು LKG UKG ಮಕ್ಕಳಿಂದ ಹಿಡಿದು ನಾವು PhD ಮಾಡೋವರೆಗೂ ವಿಜ್ಞಾನಿಗಳಿಗೂ ಕೂಡ ಮುಖ್ಯವಾಗಿ ಎಲ್ಲರಿಗೂ ಕೂಡ ಬೇಕಾದಂತಹದ್ದು ಈ ಒಂದು ಹಯಗ್ರೀವರ ಕರುಣೆ. ಅದಕ್ಕಾಗಿ ನಾವು ಸರಳವಾಗಿ ಹೇಳ್ತಕ್ಕಂತಹ ಮಂತ್ರ ಯಾವುದು? ಒಂದು ಸ್ತೋತ್ರ ಯಾವುದು? ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ನಾನು ಕೂಡ ಲೈವ್ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಹೇಳ್ತಾನೆ ಇರ್ತೀನಿ, ಮಕ್ಕಳಿಗೆ ಈ ಒಂದು ಶ್ಲೋಕವನ್ನು ಹೇಳ್ಕೊಡಿ ಅಂತ. ಈಗಲೂ ಅನೇಕ ಶಾಲೆಗಳಲ್ಲಿ ಕೂಡ ಟೀಚರ್ಸು ಇದನ್ನು ಹೇಳ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಗೆ ನಾವು ಪ್ರಶಂಸೆಯನ್ನು ವ್ಯಕ್ತಪಡಿಸಲೇಬೇಕು. ಹಾಗೆ ಮನೆಗಳಲ್ಲಿ ಕೂಡ ಎಲ್ಲ ಪೋಷಕರು ತಾವೂ ಹೇಳೋದ್ರಿಂದಲೇ ನಿಮ್ಮ ಮಕ್ಕಳಿಗೆ ಚಿಕ್ಕವರಿದ್ದಾಗಲಿಂದನೇ ಇದನ್ನು ಹೇಳ್ಕೊಡಿ. ಹಾಗೆಯೇ ಈಗಾಗಲೇ ಯಾರು ಒಂದು ಉನ್ನತ ವಿದ್ಯಾಭ್ಯಾಸಕ್ಕೆ ಬಂದುಬಿಟ್ಟಿದ್ದೀರಾ, ನಾವು ಚಿಕ್ಕ ವಯಸ್ಸಲ್ಲಿ ಇದನ್ನು ಹೇಳಿರಲಿಲ್ಲ, ಇವಾಗ ಬೇಕು ಅನಿಸಿದೆ, ಯಾರೆಲ್ಲ ಒಂದು ಯಾವುದೇ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇರಲಿ ಅಥವಾ ನೀಟ್ ಎಕ್ಸಾಮ್ಗೆ ಪ್ರಯತ್ನ ಮಾಡ್ತಾ ಇರಲಿ, ಯಾವುದೇ ಒಂದು ಇರಬಹುದು, ಅಂತಹ ಎಲ್ಲ ಪರೀಕ್ಷೆಗಳಿಗೂ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಹೇಳಲೇಬೇಕಾದಂಥದ್ದು ಈ ಒಂದು ಹಯಗ್ರೀವರ ಒಂದು ಶ್ಲೋಕ ಆಗಿದೆ ಅಂತ ಹೇಳ್ತಾ, ತುಂಬಾ ಒಳ್ಳೆಯ ದಿನ ಆಗಿದೆ. ಅದನ್ನು ಇವತ್ತಿನಿಂದಲೇ ನೀವು ಯಾರ್ಯಾರೆಲ್ಲ ಹೊಸದಾಗಿ ಗೊತ್ತೇ ಇರಲಿಲ್ಲ, ನಮಗೆ ಈ ಒಂದು ಜ್ಞಾನಾನಂದಮಯಂ ಶ್ಲೋಕ ನಮಗೆ ಗೊತ್ತೇ ಇರಲಿಲ್ಲ ಅಂದರೆ ಅದನ್ನು ಈ ಒಂದು ಅಕ್ಷತದ್ದಿಗೆಯಿಂದ ನೀವು ಪ್ರಾರಂಭ ಮಾಡಿ, ತುಂಬಾ ಒಳ್ಳೆಯದಾಗತ್ತೆ. ಇನ್ನು ಮುಖ್ಯವಾದ ಘಟ್ಟಕ್ಕೆ ನಾವು ಬಂದಿದ್ದೀವಿ. ಏನಂದರೆ ಅಕ್ಷಯ ತೃತೀಯ ಯಾವತ್ತಪ್ಪ ಅಂತ ಹೇಳಿದ್ರೆ, ಅಕ್ಷಯ ತೃತೀಯ ಯಾವಾಗ ಆರಂಭ ಆಗುತ್ತೆ ಅಂತ ಹೇಳಿದ್ರೆ, ಅದು ತೃತೀಯ ತಿಥಿ ಆರಂಭ ಆಗೋದು 19ನೇ ತಾರೀಕು ಬೆಳಗ್ಗೆ 10:49 ಆರಂಭ ಆಗುತ್ತೆ. ಹಾಗೆ ಮುಕ್ತಾಯ ಆಗ್ತಕ್ಕಂಥದ್ದು 20ನೇ ತಾರೀಕು ಬೆಳಗ್ಗೆ 7:27 ಮುಕ್ತಾಯ ಆಗುತ್ತೆ. ಹಾಗಾದರೆ ಯಾವಾಗ ನಾವು ಈ ಮುಖ್ಯವಾಗಿ ಜನ ಕೇಳ್ತಕ್ಕಂಥದ್ದು ಈ ಚಿನ್ನ ಬೆಳ್ಳಿ ಖರೀದಿ ಯಾವತ್ತು ಮಾಡಬೇಕು, ಪೂಜೆಗೆ ಒಳ್ಳೆಯ ಮುಹೂರ್ತ ಯಾವುದು, ಹೀಗೆಲ್ಲ ಕೇಳ್ತಾರೆ ಅಲ್ವಾ. ನೋಡಿ, ಈ ನಾವು ಸಾಮಾನ್ಯವಾಗಿ ಸೂರ್ಯೋದಯದ ನಂತರದ ತಿಥಿಯನ್ನೇ ನಾವು ಬಳಸ್ಕೊಳ್ತೀವಿ ಅನ್ನೋದಾದರೆ, ಅಂಥವರು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ 20ನೇ ತಾರೀಕು ಅಕ್ಷಯ ತದಿಗೆಯನ್ನು ಆಚರಿಸಬಹುದು. ಅದು ಬೆಳಗ್ಗೆ 7:27 ಮಾತ್ರ ಇರುತ್ತೆ ಅಷ್ಟೇ. ಆಯಿತಾ. ನೀವು ಹಾಗಾದರೆ ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು 7:27 ಯಾವಾಗ ಬೇಕಾದರೂ ಪೂಜೆ ಮಾಡ್ಬೋದು. ಇಲ್ಲ ನಾವು ಯಾವಾಗ ಅಕ್ಷಯ ತೃತೀಯ ಆರಂಭ ಆಗುತ್ತೆ ಆವಾಗಲೇ ನಾವು ಪೂಜೆಯನ್ನು ಮಾಡ್ಕೊಳ್ತೀವಿ ಅನ್ನೋದಾದರೆ, ನೀವು 19ನೇ ತಾರೀಕೆ ಬೆಳಗ್ಗೆ 10:49 ಇಡೀ ದಿನ ಯಾವಾಗ ಬೇಕಾದರೂ ಪೂಜೆಯನ್ನು ಮಾಡ್ಕೊಳ್ಬಹುದು. ಮತ್ತು ಚಿನ್ನ ಬೆಳ್ಳಿನೂ ಖರೀದಿ ಮಾಡ್ಕೊಳ್ಬಹುದು. ಆದರೆ ಎಲ್ಲರೂ ಕೂಡ ಚಿನ್ನ ಬೆಳ್ಳಿನೇ ಖರೀದಿ ಮಾಡಬೇಕಾ ಅನ್ನೋದೊಂದು ಪ್ರಶ್ನೆ. ಈಗ ಸ್ವಲ್ಪ ಮಟ್ಟಿಗೆ ಏರಿದಂತಹ ಒಂದು ಚಿನ್ನ ಬೆಳ್ಳಿಯ ಬೆಲೆ ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರಬಹುದು, ತಗೋಬೋದು. ಅದನ್ನು ನಾವ್ಯಾರು ಬೇಡ ಅನ್ನೋದಕ್ಕೆ ನಾವ್ಯಾರೂ ಅಲ್ಲ. ಆದರೆ ಎಲ್ಲರಿಗೂ ಕೂಡ ಚಿನ್ನ ಬೆಳ್ಳಿ ತಗೊಳ್ತಕ್ಕಂತಹ ಶಕ್ತಿ
ಇರಲೇಬೇಕು ಅಲ್ವಾ, ಇದ್ದರೆ ತಾನೇ ತೊಗೊಳಕ್ಕಾಗುತ್ತೆ. ಹಾಗಾದರೆ ನಮಗೆ ಚಿನ್ನ ಬೆಳ್ಳಿ ತೊಗೊಳ್ತಕ್ಕಂತಹ ಶಕ್ತಿಯೂ ಬರಬೇಕು. ಜೊತೆಗೆ ಚಿನ್ನ ಬೆಳ್ಳಿಗೆ ಪರ್ಯಾಯವಾಗಿ ಬೇರೆ ಏನಾದರೂ ಖರೀದಿ ಮಾಡಬಹುದಾ, ಅದರಿಂದ ನಮಗೆ ಮುಂದೆ ಒಳ್ಳೆಯದಾಗುತ್ತಾ, ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡುವಷ್ಟು ಶಕ್ತಿ ಸಂಪತ್ತು ನಮಗೆ ಸಿಗುತ್ತಾ ಅನ್ನೋ ಪ್ರಶ್ನೆಗಳು ಖಂಡಿತ ಬರುತ್ತೆ. ಅದಕ್ಕೆ ಖಂಡಿತ ಉಪಾಯ ಇದೆ. ಒಂದು, ನೀವು ಚಿನ್ನ ಬೆಳ್ಳಿ ಖರೀದಿ ಮಾಡಬೇಕು ಅಂತ ಯಾವಾಗಲೂ ಎಲ್ಲೂ ಯಾವ ಪುರಾಣದಲ್ಲೂ ಎಲ್ಲೂ ಹೇಳಿಲ್ಲ, ಯಾವ ಶ್ಲೋಕಗಳಲ್ಲೂ ಹೇಳಿಲ್ಲ. ಆದರೆ ಏನಪ್ಪ ಅಂದರೆ, ನಾವು ಏನು ಮಾಡ್ತೀವಿ ಆ ಕೆಲಸ ದುಪ್ಪಟ್ಟು ಲಾಭವನ್ನು ತಂದುಕೊಡುತ್ತೆ. ಮತ್ತು ಯಾವಾಗಲೂ ಪ್ರತಿ ವರ್ಷ ನಾವು ಒಂದು ಸಮೃದ್ಧಿಯ ಒಂದು ಪ್ರತೀಕವಾದಂತಹ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಿದ್ರೆ ಮತ್ತೆ ಮತ್ತೆ ಖರೀದಿ ಮಾಡುವಷ್ಟು ಶಕ್ತಿ ನಮಗೆ ಸಿಗುತ್ತೆ ಅನ್ನೋ ಒಂದು ಆಲೋಚನೆಯಿಂದ ಚಿನ್ನ ಬೆಳ್ಳಿ ಖರೀದಿ ಮಾಡಬೇಕು ಅಂತ ಒಂದು ರೂಢಿಗತವಾಗಿ ಬಂದುಬಿಟ್ಟಿದೆ ಅಷ್ಟೇ. ನಿಮಗೆ ಚಿನ್ನ ಬೆಳ್ಳಿ ಖರೀದಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಾದರೆ ಏನು ತರಬಹುದು ಅವತ್ತಿನ ದಿನ ಅಂತ ನಾನು ಹೇಳ್ತೀನಿ. ಅದನ್ನು ಸಾಧ್ಯ ಆದರೆ ನೀವು ತಂದ್ಕೊಳ್ಳಿ. ಏನೇನು ತರಬಹುದಪ್ಪ ಅಂತ ಹೇಳಿದ್ರೆ, ಅವತ್ತು ನೀವು ಒಂದು 9 ಗುಲಗಂಜಿನ ತಂದ್ಕೊಳ್ಬಹುದು. ನೋಡಿ, ಅದು ಕೆಂಪು ಮತ್ತು ಕಪ್ಪು ಮಿಶ್ರಿತವಾಗಿರುತ್ತಲ್ಲ ಗುಲಗಂಜಿ, ಆ ಒಂದು ಗುಲಗಂಜಿಯನ್ನು ತರಬಹುದು ನೀವು. ಇನ್ನು ಅರಿಶಿನ ಕುಂಕುಮವನ್ನು ನೀವು ಮನೆಗೆ ಖರೀದಿ ಮಾಡ್ಕೊಂಡು ಬರಬಹುದು. ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಒಂದು ಏನು, ಈಗ ನಾವು ಅಗ್ನಿಹೋತ್ರಕ್ಕೆಲ್ಲ ಉಪಯೋಗಿಸ್ತೀವಲ್ಲ, ಹೋಮದ ಕುಂಡ ಸಣ್ಣದಿರುತ್ತಲ್ಲ ತಾಮ್ರದ್ದು, ಅದರಲ್ಲಿ ನೀವೇನು ಮಾಡಿ ಅಂದರೆ, ಬೆರಣಿಯನ್ನು ತಂದು, ಬೆರಣಿ ಮತ್ತು ಬೆರಣಿ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ಮತ್ತು ಕರ್ಪೂರವನ್ನು ಇಟ್ಟು ಒಂದು 5-6 ಕರ್ಪೂರವನ್ನು ಇಟ್ಟು ಅದಕ್ಕೆ ಒಂದು 5 ಲವಂಗವನ್ನು ಹಾಕಿ ನೀವು ಹಚ್ಚಿಬಿಡಿ. ಇದರಿಂದ ಏನಾಗುತ್ತೆ, ನಿಮಗೆ ಏನಾದ್ರು ಈ ಒಂದು ಸಂಪತ್ತಿನ ಒಂದು ಏನು ಪೂರೈಕೆಯಲ್ಲಿ ಕೊರತೆ ಇದ್ದರೆ ಖಂಡಿತ ನಿಮಗೆ ಅದು ಏನು ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಅದೆಲ್ಲವೂ ಹೋಗಿ ನಿಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಮತ್ತು ನಿಮಗೆ ಒಂದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಹಾಗೆಯೇ ನೀವು ಮಾಡ್ತಕ್ಕಂತಹ ಉದ್ಯೋಗಗಳಲ್ಲಿ ನಿಮಗೆ ಬಡ್ತಿ ಮತ್ತು ವೇತನ ಹೆಚ್ಚಳ ಆಗ್ತಕ್ಕಂಥದ್ದು, ಒಳ್ಳೆಯ ಬೋನಸ್ ಸಿಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗುತ್ತೆ. ಇದು ಒಂದು ಆಯಿತಾ. ನಾನು ಬೇಕಾದಷ್ಟು ಪಾಯಿಂಟ್ಸ್ಗಳು ಕೊಡ್ತೀನಿ, ಇದರಲ್ಲಿ ನಿಮಗೆ ಯಾವುದು ಸಾಧ್ಯನೋ ಅದನ್ನು ನೀವು ಮಾಡ್ಕೊಳ್ಳಿ. ಇನ್ನು ಅರಿಶಿನ ಕುಂಕುಮ ಖರೀದಿ ಅಂತ ನಾನು ಹೇಳಿದ್ದೆ. ಈ ಅರಿಶಿನ ಕುಂಕುಮ ಖರೀದಿಯನ್ನು ಮಾಡಿ ನೀವು ಮನೇಲಿ ಇಟ್ಟುಕೊಳ್ಳೋದು ಒಂದಾದರೆ, ಅಕಸ್ಮಾತ್ ಅವತ್ತೇನಾದರೂ ನಿಮಗೆ ಯಾರಾದರೂ ಅವತ್ತಿನ ದಿನ ಮುತ್ತೈದೆಗೆ ಅಂದರೆ ಈಗ ಕುಂಕುಮಕ್ಕೆ ಏನಾದ್ರು ನಿಮಗೆ ಯಾರಾದರೂ ಕರೆದಿದ್ರೆ, ಅಥವಾ ಯಾರಾದರೂ ಸೀಮಂತಕ್ಕೆ ಕರೆದಿದ್ರೆ, ಅಥವಾ ಗೃಹ ಪ್ರವೇಶಕ್ಕೆ ಕರೆದಿದ್ರೆ, ಅವರಿಗೂ ಕೂಡ ನೀವು ಅರಿಶಿನ ಕುಂಕುಮವನ್ನು ಕೊಡುಗೆ ಒಂದು ಗಿಫ್ಟಾಗಿ ಅದನ್ನು ಕೂಡ ನೀವು ಕೊಡಬಹುದು. ಇದರಿಂದ ಕೂಡ ನಿಮಗೆ ಖಂಡಿತನೂ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಯಾವುದೇ ಒಂದು ಗೃಹ ಪ್ರವೇಶ ಇರ್ಬೋದು, ಸೀಮಂತ ಇರ್ಬೋದು, ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಅಲ್ಲಿ ಮುತ್ತೈದೆಯರಿಗೆ ನೀವು ಅರಿಶಿನ ಕುಂಕುಮವನ್ನು ಕೊಡಿ. ಇದರಿಂದ ಕೂಡ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನೂ ಒಂದು ಉಪಾಯವನ್ನು ನಿಮಗೆ ಹೇಳ್ತೀನಿ. ಏನಂದರೆ, ಒಂದು ಮೊಳೆಯನ್ನು ತಗೊಳ್ಳಿ, ಹಾಗೆಯೇ ಒಂದು ಅರಿಶಿಣದ ಕೊಂಬನ್ನು ತಗೊಳ್ಳಿ. ಅದನ್ನು ಏನು ಮಾಡಿ, ಎರಡನ್ನೂ ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿಬಿಡಿ. ಹಳದಿ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಅದನ್ನು ಕಟ್ಟಿಬಿಡಿ. ಇದರಿಂದ ಏನಾಗುತ್ತೆ ಅಂದರೆ, ನಿಮಗೆ ಮುಂದೆ ಇಡೀ ವರ್ಷ ನಿಮಗೆ ಹಣಕಾಸಿನ ಹರಿವಿಗೆ ತುಂಬಾ ಅನುಕೂಲ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನೂ ಒಂದು ನಾವು ಏನು ಹೇಳ್ಬೋದು ಅಂತಂದರೆ, ನೀವು ಈ ಸಲ ಅಕ್ಷಯ ತೃತೀಯ ಸೋಮವಾರ ಬಂದಿರೋದ್ರಿಂದ ನೀವೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಅಕ್ಕಿನ ತನ್ನಿ ಮನೆಗೆ. ಎಷ್ಟಾದರೂ ತನ್ನಿ, ನೀವು ನಿಮ್ಮ ಇಷ್ಟ ಬಂದಷ್ಟು ಅಕ್ಕಿಯನ್ನು ತನ್ನಿ. 6 kg, 9 kg, 3 kg, 6 kg, 9 kg ಈ ರೀತಿ ಕೂಡ ತರಬಹುದು ನೀವು. ಅಷ್ಟನ್ನು ಮನೆಗೆ ತಗೊಂಡು. ಮತ್ತು ಇನ್ನೂ ಒಂದು ತರಬೇಕಾದಂತಹ ವಸ್ತು ಏನಂದರೆ ಹಳದಿ ಸಾಸಿವೆಯನ್ನು ಕೂಡ ತಗೊಂಡು ಬನ್ನಿ. ಅದನ್ನು ಹಾಗೆ ಮನೆಯಲ್ಲಿ ಇಟ್ಟು ನೀವು ಶುಕ್ರವಾರದ ದಿನ ಅದನ್ನು ನಿಮ್ಮ ಮನೆಯಲ್ಲಿ ಎಲ್ಲ ಕೋಣೆ, ಒಂದು ಹಜಾರದಿಂದ ಹಿಡಿದು ಎಲ್ಲ ಕೋಣೆಯಲ್ಲಿಯೂ ಕೂಡ ಗೋಡೆಯ ಸುತ್ತ ಸ್ವಲ್ಪನೇ ಹಾಕಿಬಿಟ್ಟು ಅದನ್ನು ಮತ್ತೆ ಮುಂದಿನ ಸೋಮವಾರ ಅದನ್ನು ತೆಗೆದು ಹೊರಗಡೆ ಹಾಕಿಬಿಡಿ. ಈ ಒಂದು ಉಪಾಯನ ನಿಮಗೆ ನಾನು ಲೈವ್ ಕಾರ್ಯಕ್ರಮದಲ್ಲಿ ಕೂಡ ಹೇಳಿದ್ದೀನಿ. ಆದರೆ ಈ ಸಲ ಸೋಮವಾರ ಬಂದಿರೋದ್ರಿಂದ ಅವತ್ತಿನ ದಿನ ನೀವು ಅಕ್ಕಿ ಮತ್ತು ಈ ಒಂದು ಹಳದಿ ಸಾಸಿವೆ ಅಥವಾ ಬಿಳಿ ಸಾಸಿವೆಯನ್ನು ತರೋದು ಮತ್ತು ಅದರಿಂದ ಈ ಉಪಾಯವನ್ನು ಮಾಡ್ಕೊಳ್ಳೋದು ನಿಮಗೆ ಸಂಪತ್ತು ಸಮೃದ್ಧಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಈ ಅಕ್ಷಯ ತೃತೀಯ ದಿನ ಏನಾಗಿದೆ ಅಂದರೆ, ಶುಕ್ರ ನಮಗೆ ಸಂಪತ್ತನ್ನು ಕರುಣಿಸ್ತಕ್ಕಂತಹ ಶುಕ್ರ ತನ್ನದೇ ರಾಶಿಯಾದ ಅಂದರೆ ತನ್ನ ಸ್ವಗೃಹವಾದಂತಹ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಇದರಿಂದ ಕೂಡ ಏನಾಗುತ್ತೆ, ಅನೇಕ ರಾಶಿಗಳಿಗೆ ವೃಷಭ, ಕಟಕ ಸೇರಿದ ಹಾಗೆ ಹಲವು ರಾಶಿಗಳಿಗೆ ಒಂದು ರಾಜಯೋಗ ಇದೆ.
ಇದೆಲ್ಲ ಹೇಗಿರುತ್ತೆ, ಯಾವ್ಯಾವ ರಾಶಿಗೆ ಹೇಗಿದೆ, ಯಾವ ರಾಶಿಗಳಿಗೆ ರಾಜಯೋಗ ಇದೆ ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಆದರೆ ಈ ವಿಡಿಯೋನ ಉಪಯೋಗಿಸ್ಕೊಂಡು ನೀವು ನಿಮ್ಮ ಮನೆಯ ಸಂಪತ್ತನ್ನು, ಸಮೃದ್ಧಿಯನ್ನು ಹೆಚ್ಚಿಸ್ಕೊಳ್ಳಿ. ಸುಖ ಮತ್ತು ಸಂತೋಷ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ತುಂಬಿ ತುಳುಕಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಅಕ್ಷಯ ತೃತೀಯೆಯ ಹಾರ್ದಿಕ ಶುಭಾಶಯಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.